ನಮಸ್ಕಾರ ರೀ ಎಲ್ಲರಿಗೂ, ನಾನು ನಿಮ್ಮ ಸಾಹಿತಿ. ಸೊ ಇವತ್ತು ನಾನು ಏನೋ ಸ್ವಲ್ಪ ಹೊಸದು ಮಾಡ್ಬೇಕಂತ ಟ್ರೈ ಮಾಡತ್ತೇನೆ. ನಂದು ವ್ಲಾಗ್ ಮಾಡತ್ತೇನೆ. ಇಟ್ಸ್ ಮೈ ಫಸ್ಟ್ ವ್ಲಾಗ್ ಗೈಸ್. ಸೊ ಪ್ಲೀಸ್ ನಾನು ಸಪೋರ್ಟ್ ಮಾಡಿರಿ. ಆಮೇಲೆ ಇವತ್ತಿನ ವ್ಲಾಗ್ ಬೇಸಿಕ್ಲಿ ಒಂದು ಟ್ರಿಪ್. ನಾವು ಒಂದು ವಿಲ್ಲಾ ಹೊಂಟೇವಿ. ಸೊ ಐ ವಿಲ್ ಶೋ ಯು ವಾಟ್ ದ ಫನ್ ಐ ಡೂ. ಓಕೆ, ಲೆಟ್ಸ್ ಬಿಗಿನ್. ಇವತ್ತಿನ ನನ್ನ ವ್ಲಾಗ್ ಪಾರ್ಟ್ನರ್ ಐತಿ ಹಮಾರ ಪೆಟ್ ರೂಬಿ. ರೂಬಿ ಸೇ ಹಾಯ್. ಓಕೆ, ಹೋಗೋಣ ಬರ್ರಿ. ಬಾ ಕಮ್ ರೂಬಿ ಬಾ. ಗೈಸ್, ನಾನು ನಮ್ಮ ಫ್ಯಾಮ್ಲಿ ಫುಲ್ ಮ್ಯೂಸಿಕ್ ಅದು ಇಟ್ಕೊಂಡು ಹೊಂಟಿದ್ವಿ. ಮಜಾ ಬರತೈತಿ. ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಐತೆ, ಹೊಲ ಅದು ಅದಾವ. ಇಲ್ಲಿ ನೋಡ್ರಿ ಏನೋ ಗುಡಿ ಟೈಪ್ ಏನೋ ಐತೆ ಅನಿಸ್ತೈತಿ. ನೋಡ್ರಿ ಗೈಸ್. ಎಸ್ ಗೈಸ್, ಈಗ ನಾವು ವಿಲ್ಲಾ ಬಂದೇವಿ. ಒಳಗೆ ಹೋಗೋಣ ಬರ್ರಿ. ಜಂಪ್ ರೂಬಿ, ರೂಬಿ ಜಂಪ್. ಬಾ ಬರ್ರಿ, ನಾನು ನಿಮ್ಗೆ ರೂಮ್ ಟೂರ್ ಕೊಡ್ತೇನೆ. ನಮ್ಮ ರೂಮ್ ಹೆಂಗೈತಂತ. ಓಕೆ, ಸೊ ಫಸ್ಟ್ ಒಂದು ಕೂಡಲೇ ಇಲ್ಲೊಂದು ಬೇಸನ್ ಐತಿ. ಆ್ಯಂಡ್ ದೆನ್ ವಿ ಹ್ಯಾವ್ 5 ಖುಲ್ಲಾನ ಆಗತ್ತಲ್ಲ. ವೆರಿ ಗೈಸ್ ಒಂದು ಫನಿ ಇನ್ಸಿಡೆಂಟ್ ಆದ. ಬಾತ್ರೂಮ್ ತೆಗಿಯಕ್ಕೆ ಹೋಗಿ ನಮ್ಮ ಅನ್ನ ಒಳಗೆ ಲಾಗ ಹಾಕೊಂಡಿಲ್ಲ ನೋಡ್ರಿ ಗೈಸ್. ಅವ ಬರ್ರಿ, ಇದು ನಮ್ಮ ಡೋರ್. ಹಿಂಗೆ ಬಂದ್ರಂದ್ರೆ ಇಲ್ಲೇ ಆಲಿಶಾನ್ ಬೆಡ್. ಒಂದು ಸ್ವಲ್ಪ ಎಕ್ಸ್ಟ್ರಾ ಬೆಡ್ಸ್, ಅಕಸ್ಮಾತ್ ಎಕ್ಸ್ಟ್ರಾ ಮೆಂಬರ್ಸ್ ಇದ್ರೆ ಸ್ವಲ್ಪ ಎಕ್ಸ್ಟ್ರಾ ಬೆಡ್. ಆಮೇಲೆ ಇಲ್ಲಿಂದ ವ್ಯೂ, ಈಗ ಯಾಕೋ ವ್ಯೂ ಬರವಲ್ತ. ಇಟ್ಸ್ ಓಕೆ. ಇಲ್ಲೇ ಐತಿ ಗೈಸ್ ಒಂದು ಅಮೇಝಿಂಗ್. ಖುಲ್ಲ ಆಗವಲ್ತು ಗೈಸ್, ನಂಗೆ ತೆಗಿಯಕ್ಕೆ ಬರವಲ್ತ. ಮಾರಿ ಐತಿ ಗೈಸ್. ಓಕೆ, ಆ್ಯಂಡ್ ದಿಸ್ ಇಸ್ ಡ್ರೆಸ್ಸಿಂಗ್ ಟೇಬಲ್ ಐತಿ. ಆಮೇಲೆ ನೋಡ್ರಿ ಗೈಸ್, ಆರಾಮ್ ಹಿಂಗಿರುತ್ತೆ, ಹಿಂಗೆ ಸಿಗ್ದಾಡ್ಬಿಡೋದು. ಆಮೇಲೆ ಇಲ್ಲಿ ನೋಡ್ರಿ ಗೈಸ್, ಒಂದು ಸ್ವಲ್ಪ ಫೋಟೋ ಫ್ರೇಮ್ಸ್ ಹಾಕ್ಯಾರ. ಅದು ಒಂದು ಸ್ವಲ್ಪ ಪಾಶ್ ಫೀಲಿಂಗ್ ಬರಲಿ ಅಂತ. ಆ್ಯಂಡ್ ದಿಸ್ ಈಸ್ ಸ್ಮಾಲ್ ಆ್ಯಂಡ್ ಸ್ವೀಟ್ ರೂಮ್. ಗಾಯ್ಸ್ ನೋಡ್ರಿ ಎಷ್ಟು ಚಂದ ಗಾಳಿ ಬರತೈತಿ. ನನಗರ ಫುಲ್ ಮಜಾ ಬರತೈತಿ. ಫೈನಲಿ ಇಳಿತದ ನೋಡ್ರಿಪ್ಪ. ಸ್ವಿಮ್ಮಿಂಗ್ ಪೂಲ್ನಾಗ ಇಳಿದ್ಕೊಳ್ಳೇನ ಥಂಡಿ ಶುರು ಆತ. ಎಷ್ಟು ಥಂಡಿ ಆತಿತ್ತು. ನಾವು ಒಬ್ಬೇ ಕೇಳಿದ್ಬಿಟ್ಟೆ, ನಮ್ಮ ಕಝನ್ಸ್ ಯಾರೂ ಬರಲೇ ಇಲ್ಲ. ಆಮೇಲೆ ಸ್ವಲ್ಪ ಹೊತ್ತು ರೂಢಿ ಆತು. ಆಮೇಲೆ ಫುಲ್ ಮಜಾ ಬರಾಕತ್ತು. ಮೊದಲ ಬಿಸಿಲಿತ್ತಲ್ಲ, ಮಸ್ತಾಗ ಸ್ವಿಮ್ಮಿಂಗ್ ಪೂಲ್ನಾಗ ಆಟ ಆಡಿ ಮಜಾ ಬಂದ್ಬಿಟ್ಟು ನೋಡ್ರಿಪ್ಪ. ಗೈಸ್, ನಾನು ಊಟಕ್ಕೆ ನಿಮ್ಗೆ ತೋರ್ಸೋಕೆ ಆಗಲಿಲ್ಲ, ಸಾರಿ. ಬಿಕಾಸ್ ಫುಲ್ ಹೊಟ್ಟೆ ಹಸದ್ ಬಿಟ್ಟಿತ್ತು. ಆಮೇಲೆ ಇದ್ಕೊಂಡು ತಿನ್ಸೋದಿತ್ತು, ಅದ್ರ ಸಂಬಂಧ ಮರ್ತಾ ಬಿಟ್ಟೆ ನಾನು ಶೂಟ್ ಮಾಡೋದು. ಸೊ ಆದರೆ ನಾನು ನಿಮ್ಗೆ ರಾತ್ರಿ ಏನೇನು ಇರ್ತೈತೆ ಅದೆಲ್ಲ ತೋರಿಸ್ತೇನಂತ. ಈಗ ಫುಲ್ ಊಟ ಮಾಡೇನಿ, ಸ್ವಿಮ್ಮಿಂಗ್ ಮಾಡೇನಿ. ಈಗ ಮಸ್ತಾಗಿ ಹೋಗಿ ಮಕ್ಕೊಳ್ಳೋಣ ಅಂತ. ರೂಬಿ ಬಾ ಮಕ್ಕೊಳ್ಳೋಣ. ಬಾ ರೂಬಿ. ಬಂದ್ಯಾ ನೀನು? ಹೇಳ್ತೇನೆ ರೂಬಿ. ಗೈಸ್, ನಾನಂತರೂ ಎದ್ದೆ ಯಾವಸ್ಟ್ ಇದು ನನ್ನ. ಈಗ ಆಟ ಆಡೋಣಂತ, ಮಸ್ತ್ ಆಟ ಆಡೋಣಂತ. ಬ್ಯಾಡ್ಮಿಂಟನ್, ಕ್ರಿಕೆಟ್ ಎಲ್ಲ ತಂದೇವಿ, ಆಡೋಣಂತ ಬರ್ರಿ. ಅಲ್ಲೊಂದು ಸ್ವಿಂಗ್ ಇತ್ತು. ನಾನು ನನ್ನ ಕಝನ್ಸ್ ಆಡಾತಿದ್ವಿ. ಬರೀ ನಾನು ಬೀಳ್ಸಾಕ ನೋಡಾತಿದ್ರು ಅವ್ರು. ಆದರೂ ನಾನು ಬೀಳಿಲ್ಲ, ಆಡೇ ಬಿಟ್ಟೆ. ಗೈಸ್, ನೀವು ಅನ್ಕೋಬೇಡ್ರಿ, ಇವತ್ತಿನ ಡೇ ಔಟ್ ನಾವು ಒಬ್ಬಾಕೆ ಮಾಡೇನಂತ. ನಾನು ನಮ್ಮ ಫ್ಯಾಮಿಲಿ ಜೊತೆ ಬಂದೇನಿ. ಯಪ್ಪ, ರೂಬಿ ಅರ ನನ್ನ ಬಿಡವಲ್ತಾಗಿತ್ತು. ಬರೀ ತಿಕ್ಕ್ಯಾಡನ್ನಾತಿತ್ತು ಕಂಟಿನ್ಯೂಸ್. ಒಟ್ಟು ಆದ್ಮೇಲೂ ಮತ್ತು ಕಾಲು ಕೆಬ್ರೋದನ. ಅದನ್ನು ಭಾಳ ತನ ಕುಂತ್ಕೊಂಡು ತಿಕ್ಕೇನೆ ನೋಡ್ರಿ ಗೈಸ್. ಅವಾಗ ಸುಮ್ಮಾಗೈತದ. ಈಗ ಇದು ಗೇಮ್ ಇತ್ತು, ಫುಲ್ ಹಿಂದು ಬಾಲ್ ತರೋದಿತ್ತು, ರಿವರ್ಸ್ ಹೊಡ್ಬೇಕಾಗಿತ್ತು. ಗೆದ್ದಿ ಫುಲ್ ಮಜಾ ಬರಕತ್ತು. ಆಮೇಲೆ ಡ್ಯಾನ್ಸ್ ಹೊಡ್ಕೊತ ಸಾಂಗ್ ಹಚ್ಚ ಜಿದ್ದೆ ಆಡ್ಬೇಕು ಅನ್ಸಕತ್ತ. ಇಲ್ಲಿ ನೋಡ್ರಿ, ನಮ್ಮನ್ನ ನನ್ನ ಹಿಂಗಿಂತ ಮಸ್ಕ ಹಚ್ಚಾತಿದ್ನ, ನಮ್ಮ ಟೀಮಿಗೆ ಬಾ ಅಂತಂದು. ಬರೀ ಜಿಗ್ದಾಡತ್ತಿದ್ನಿ ನೋಡ್ರಿ. ನೋಡ್ರಿ ಹೆಂಗೆ ಡ್ಯಾನ್ಸ್ ಆಡತ್ತೇನೆ, ಹಚ್ಚರ ಗತೆ ಮಾಡತ್ತೇನೆ. ನಂಗೆ ತಿಳಿದೇ ಇಲ್ಲ ಅವಾಗಾರ ಡ್ಯಾನ್ಸ್ ಆಡೋನವ್ರು. ಇನ್ನು ನಮ್ಮ ತಮ್ಮ ನೋಡಲ್ಲ, ಅವನೇ ಮೆಂಟಲ್ ಆಗಿದ್ದ. ಅವಾಗಾರ ನಮ್ಗೆ ಖಬರಾಗಿಟ್ಟಿಲ್ಲ. ಬರೀ ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತದ್ದು. ಮತ್ತು ಆ ಥರ ಒದ್ರಾಕತ್ತಿದ್ದೆ. ಅದ್ರ ಕೈಯಾಗ ಬಾಲ್ ಕೊಟ್ಟು ಹೋಗ್ಬಿಟ್ಟೆ. ನನಗೂ ರೂಬಿನ ಬಿಡೋಕ್ಕಾಗವಲ್ದಾಗಿತ್ತು. ಸ್ವಲ್ಪ ಅದ್ರ ಜೊತೆ ಹೋಗಿ ಕೊಂಡಿರ್ಬೇಕನ್ನಿಸ್ತು. ಅದಕ್ಕೆ ಅದ್ರ ಜೊತೆ ಕುಂತಿದ್ದೆ. ಬರ್ರೇ ಬ್ಯಾಸ್ರ ಆಗಾಕತ್ತಿದ್ದು ನನಗೆ. ಆಡಾಡಿ ಸುಸ್ತಾತ. ಈಗ ಚಾ ಕುಡಿತೇನಂತ ಎನರ್ಜಿ ಬರ್ತೈತಿ, ಮತ್ತು ಆಡೋಣ. ನಮ್ಮ ಅಂಕಲ್ ಗೇಮ್ಸ್ ರೂಲ್ಸ್ ಹೇಳತ್ತಿದ್ರು, ಚಾ ಕುಡ್ಕೋತ ಅದನ್ನ ಕೇಳತ್ತಿದ್ದೆ ನೋಡ್ರಿ.
ಮತ್ತು ರಾತ್ರಿ ಗೇಮ್ಸ್ ಆಡತ್ತಿದ್ವಿ ಗೈಸ್. ಏನು ಮಜಾ ಬಂತು ಅಂದರೂ ಏನರ ಅನ್ರಿ, ರಾತ್ರಿ ಗೇಮ್ಸಿದ್ದ ಮಜಾನ ಬೇರೆ. ಈಗ ನಾವು ಕ್ರಿಕೆಟ್ ಆಡಕತ್ತೇವಿ, ಮಜಾ ಆಕೈತಿ. ನನಗೆ 1 ರನ್ ಕಲಿಯಕ್ಕೆ ಬರಂಗಿಲ್ಲ ಅಂದ್ರೂ ಕ್ರಿಕೆಟ್ ಆಡತ್ತೇವಿ. ಟೀಮ್ ಕ್ಯಾಪ್ಟನ್ ಗೈಸ್. ಕ್ರಿಕೆಟ್ ಆಡಕ್ಕೆ ಚಾಲೂ ಮಾಡಿದ್ವಿ. ನಮ್ಮ ತಮ್ಮಾರ ಬರೇ ಜಗಳ ಮಾಡವು. ನಾ ರನ್ ತೆಗ್ದೇನಿ, ಅದು ವೈಡ್ ಬಾಲ್ ಇತ್ತು, ಹಂಗಾತು ಹಿಂಗಾತು. ಅವ್ನು ಕ್ರಿಕೆಟ್ ಆಡೋದಂತಾರ, ಆಡೋಕೆ ಬರಂಗಿಲ್ರಿಪ್ಪ ಅವ್ನು ಅಂದರೂ ಆಡ್ತೇನಂತಾನೆ. ನನ್ನ ಬ್ಯಾಟಿಂಗ್ ಇದ್ದು ಗೈಸ್, ನನಗರ ಕ್ರಿಕೆಟ್ ಆಡೋಕೆ ಬರೋಂಗಿಲ್ಲ. ಹೆಂಗಾರ ಹೊಡೆದು ಬರೋಣ ಅಂತ ಅಂದ್ಕೊಂಡೆ ಹೋಗಿದ್ದೆ, ಅಂದರೂ ಹೊಡೆದೆ ನೋಡ್ರಿ ಗೈಸ್. ಹೊಡಿದ್ದೆ. ಗೈಸ್ ಕ್ರಿಕೆಟ್ ಆಡಿ ಭಾಳ ಮಜಾ ಬಂತ. 1 ರನ್ನಿಗೆ ಔಟ್ ಆಗ್ಬಿಟ್ಟೆ. LBW ಔಟ್ ಆಗಿದೆ ಗೈಸ್. ಫುಲ್ ಹಿಂಗೆ ಫ್ಯಾನ್ಸಿ ಸ್ಟೈಲಾಗ ಔಟ್ ಆಗ್ಯಾನ ಗೈಸ್. ಎಸ್ ಗೈಸ್, ಈಗ ಸಂಜೆ ಒಂದು ಆಗೈತಿ. ಆಮೇಲೆ ನಾವೀಗ ಸ್ವಿಮ್ಮಿಂಗ್ ಪೂಲಾಗ ಹೊಂಟೇವಿ. ಯಾಕಂದ್ರೆ ಮಸ್ತ್ ಲೈಟ್ ಅದು ಅದಾವ. ಸಂಜೆ ಮುಂದೆ ಒಂದ್ಸಲ ಸ್ವಿಮ್ಮಿಂಗ್ ಪೂಲ್ನಾಗ ಇಳಿದ ಮತ್ತು ನಾಳೆ ಬೆಳಿಗ್ಗೆ ಇಳಿಯೋಣ. ಮತ್ತು ರಾತ್ರಿನೂ ಥಂಡ್ ಹತ್ತಿದ್ದು ಗೈಸ್, ಅಂದರೂ ಆಡೇ ಬಿಟ್ಟೆ. ಮಸ್ತ್ ಚಲ್ಪಲ್ ಮಾಡಿ ಕಸನ್ಸ್ ಜೊತೆ ಎಲ್ಲ ಮಜಾನ ಬಂದ್ಬಿಡ್ತು ಗೈಸ್. ಈಗ ನಾನು ಸ್ವಿಮ್ಮಿಂಗ್ ಪೂಲ್ನಾಗ ಇಳ್ದಿದ್ದೆಲ್ಲ ಸೊ ಭಾಳ ಹೊಲಸಾಗ್ಬಿಟ್ಟಿದ್ದೆ. ಕ್ಲೋರಿನ್ ಹಾಕಿರ್ತಾರಲ್ಲ ಅದ್ರ ಸಂಬಂಧ. ಈಗ ನಾನು ಮಸ್ತಾಗ ಜಳಕ ಮಾಡಿ ಬಂದೆ. ಈಗ ಡೈರೆಕ್ಟ್ ಊಟ ರೆಡಿ ಐತಂತ ಹೋಗೋಣಂತ ಊಟಕ್ಕೆ. ರಾತ್ರಿ ಊಟಕ್ಕೆ ಐತಿ ಎಗ್ ಪಲ್ಯ ಮತ್ತು ಶೇರ್ವಾ, ಆಮೇಲೆ ಬುರ್ಜಿ ಐತಿ. ಈಗ ರೂಬಿಗಂತೂ ಊಟ ಮಾಡಿಸಿದೆ. ಈಗ ನಂದು ಟೈಮು ಊಟ ಮಾಡಿದೆ. ಮಸ್ತ್ ಫುಲ್ ಹೊಟ್ಟೆ ಹಸ್ತೈತಿ. ಊಟ ಮಾಡೋಣ, ಆಮೇಲೆ ಮಕ್ಕೊಳ್ಳೋಣಂತ ಗೈಸ್. ಏನು ಮಸ್ತ್ ಇತ್ಕೋತ್ರಿ ಊಟ. ಯಪ್ಪ ಹೊಟ್ಟೆ ತುಂಬಿಡ್ತು ನಂದು ಫುಲ್. ಮಸ್ತಾಗ ಇಡೀ ದಿವಸ ಆಟ ಆಡಿ ಹೊಟ್ಟೆ ಹಸದ್ ಬಿಟ್ಟಿತ್ತು. ಫುಲ್ ಮಸ್ತಾಗ ತಿಂದೆ, ಹೊಟ್ಟೆ ತುಂಬಿಸ್ಕೊಂಡೆ. ಊಟ ಮಾಡಿದ್ವಿ, ಹೊಟ್ಟೆ ಫುಲ್ ತುಂಬ್ತ. ಈಗ ಯಾಕೋ ನಿದ್ದೆ ಬರವಲ್ತ, ಸ್ವಲ್ಪ ಕ್ಯಾರಮ್ ಮಾಡಿ ಮಕ್ಕೊಳ್ಳೋಣಂತ ಹೊಡಿಲಿ ಗೈಸ್. ನನಗರ ಫುಲ್ ಟಯರ್ಡ್ ಆಗೈತಿ. ಈಗ ಮಕ್ಕೊಳ್ಳೋದು ಒಂದೇ ಕೆಲಸ ಆಯ್ತು ನೋಡ್ರಿಪ್ಪ. ನಾನಂತೂ ಮುಕ್ಕೋತೇನೆ. ನಿಮ್ಗೆ ನಾಳೆ ಬೆಳಿಗ್ಗೆ ಸಿಗ್ತೇನೆ ಅಂತ. ಗುಡ್ ಮಾರ್ನಿಂಗ್ ಗಾಯ್ಸ್. ಮಸ್ತಾಗ ನಿದ್ದೆ ಆಯ್ತು ನೋಡ್ರಿ ಇವತ್ತು. ಬರ್ರಿ ನಾನು ನಿಮ್ಗೆ ಸೀನ್ರಿ ತೋರಿಸ್ತೇನೆ. ಸೀನ್ರಿಯರ ಸಖತ್ತಾಗಿತ್ತು ಗೈಸ್. ಏನು ಮಸ್ತ್ ಐತೆ ಅದು. ಬೆಳಿಗ್ಗೆ ಅದು ನೋಡಿದ್ರೆ ಮಜಾ ಬಂದುಬಿಟ್ಟೈತೆ. ಅದು ವ್ಯೂ, ಗಿಡ, ಅದು ನಾವು ಸ್ವಲ್ಪ ಹೈಟ್ನಾಗಿದ್ವಲ್ಲ, ಸೊ ಅದು ಇನ್ನೂ ಅದು ಫುಲ್ ಮಜಾ ಬರತ್ತಿತ್ತು. ಆಮೇಲೆ ಸ್ವಲ್ಪ ಜಾರ್ಗುಂಡಿ, ಜೋಕಾಲಿ ಅವೆಲ್ಲ ಇದ್ದು, ಅವನ್ನೆಲ್ಲ ನಾವು ನೋಡೋದಿದ್ದಿಲ್ಲ. ಆಮೇಲೆ ಬೆಳಿಗ್ಗೆ ನೋಡಿದ್ವಿ, ಅಯ್ಯೋ ಇಲ್ಲೂ ಅದಾವಂತ, ಅಲ್ಲೂ ಆಡಿದ್ವಿ ಸ್ವಲ್ಪ ಹೊತ್ತು. ಸೀನ್ರಿ ಅದು ನೋಡಿ ಬಂದಮೇಲೆ ಬಿಸಿ ಚಹಾ ಕುಡ್ದೆ. ಇದೊಂದು ರೂಬಿಯರೇ ಬಿಡವಲ್ತೆ, ಬರೇ ಹೊಟ್ಟೆ ಕೈಯಾಡ್ಸಂತೈತಿ. ಕೈಯಾಡ್ಸ್ಲ ಮತ್ತು ಕಾಲ್ಕೆ ಬರ್ತೈತಿ. ಯಪ್ಪ ನನಗರ ಸಾಕಾಗ್ಬಿಟ್ಟಿತ್ತು. ಬ್ರಷ್ ಅಂತೂ ಮಾಡಿದೆ. ಈಗ ಸ್ವಲ್ಪ ರೆಡಿಯಾಗಿ ಬ್ರೇಕ್ಫಾಸ್ಟಿಗೆ ಹೋಗೋಣಂತ ಗೈಸ್. ನಾಷ್ಟಾಕ್ಕೆ ಬಂದೇನಿ. ನಾಷ್ಟಾಕೇನೋ ಇಡ್ಲಿ ವಡೆ ಆಯ್ತು ಅಂತ ನಾಷ್ಟ ಮಾಡೋನು, ಆಮೇಲೆ ಚೆಕ್ಔಟ್ ಮಾಡೋಣ ಅಂತ. ರೂಬಿ ಬಾ ಅಲ್ಲಿ ಬಾ ಹೋಗೋಣ ಬಾ. ಬಾ ನೋಡ್ರಿ, ಇದರ ಬರಾಕವಲ್ಲ ಅಂತಂದು ಎತ್ಕೊಂಡು ಹೊಂಟೇನಿ. ಬರೀ ಗೈಸ್ ಹೋಗೋಣ. ಎಸ್ ಗೈಸ್, ಈಗ ನಾವು ಹೊಂಟೇವಿ ಅಂತ. ಹೆಂಗೆ ಒಂದಿನ ಹೋಗತ್ತಂತ ಗೊತ್ತಾಗಿಲ್ಲ. ಫುಲ್ ಮಸ್ತ್ ಮಜಾ ಎಲ್ಲ ಮಾಡಿದ್ವಿ, ಆಟ ಎಲ್ಲ ಆಡಿದ್ವಿ. ಒಂದು ಸ್ವಲ್ಪ ಕ್ಲಿಪ್ಸ್ ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಮಾಡಿದ್ನಂದ್ರೆ ಪಕ್ಕ ನಿಮಗೆಲ್ಲ ತೋರಿಸ್ತೀನಿ. ಆಮೇಲೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ನಾ ಮುಂದೆ ಇನ್ನಷ್ಟು ವ್ಲಾಗ್ ಮಾಡಲೋ ಬೇಡ ಅಂತ ನನಗೆ ಕಮೆಂಟ್ನಾಗ ನೀವು ಹೇಳ್ರಿ. ಹಾಂ, ಈಗ ಹೋಗೋಣ ಬರ್ರಿ. ಬಾಯ್.